ನ್ಯೂಸ್ ಅಟ್ 11ಗೆ ಸ್ವಾಗತ. ನಾನು ಪ್ರತಿಮಾ. ಮಧು ಬಂಗಾರಪ್ಪ ಮನವೊಲಿಕೆಗೆ ಯತ್ನ ನಡೀತಾ ಇದೆ. ಮಧು ಅವರ ಮನವೊಲಿಕೆಗೆ ದೇವೇಗೌಡರು ಯತ್ನ ಮಾಡ್ತಾ ಇದ್ದಾರಂತೆ. ಮಧು ಬಂಗಾರಪ್ಪಗೆ ಪತ್ರವನ್ನ ಬರೆದಿದ್ದಾರೆ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು. ಮಧು ಬಂಗಾರಪ್ಪ ಅವರನ್ನ ಮನವೊಲಿಕೆ ಮಾಡೋದಕ್ಕೆ ಜೆಡಿಎಸ್ ವರಿಷ್ಠ ದೇವೇಗೌಡರು ಯತ್ನಿಸ್ತಾ ಇದ್ದಾರಂತೆ. ಹೀಗಾಗಿ ಪತ್ರವನ್ನ ಕೂಡ ಬರೆದಿದ್ದಾರೆ ದೇವೇಗೌಡರು. ಮಧು ಬಂಗಾರಪ್ಪ ಅವರ ಮನವೊಲಿಕೆಗೆ ಇದೀಗ ಜೆಡಿಎಸ್ ವರಿಷ್ಠ ದೇವೇಗೌಡರು ಮುಂದಾಗ್ತಾ ಇದ್ದಾರೆ. ಜೆಡಿಎಸ್ ಯುವ ಘಟಕ ರಾಜ್ಯಾಧ್ಯಕ್ಷ ಮಧು ಬಂಗಾರಪ್ಪ ಆಗಿದ್ದಾರೆ. ಸೊರಬ ಮಾಜಿ ಶಾಸಕ ಮಧು ಬಂಗಾರಪ್ಪ ಶಿವಮೊಗ್ಗ ಲೋಕಸಭೆ ಬೈ ಎಲೆಕ್ಷನ್ ನಲ್ಲಿ ಇವರು ಸೋತಿದ್ರು. ಹೀಗಾಗಿ ಒಂದ್ ಕಡೆ ಅವರಿಗೆ ಬೇಸರ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಾಕಷ್ಟು ಬೇಸರದಿಂದ ಇದ್ದಾರೆ. ಹೀಗಾಗಿ ಅವರನ್ನ ಮನವೊಲಿಕೆ ಮಾಡಬೇಕು ಅಂತ ದೇವೇಗೌಡರು ಪತ್ರವನ್ನ ಬರೆದಿದ್ದಾರೆ. ಯಾಕಂದ್ರೆ ಶಿವಮೊಗ್ಗ ಲೋಕಸಭೆಯ ಬೈ ಎಲೆಕ್ಷನ್ ನಲ್ಲಿ ಮಧು ಬಂಗಾರಪ್ಪ ಸೋತಿದ್ರು. ಚುನಾವಣೆಯ ಸೋಲಿನ ನಂತರ ಮಧು ಬಂಗಾರಪ್ಪ ಮುನಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪಕ್ಷದ ಚಟುವಟಿಕೆಗಳಿಂದ ಕೂಡ ದೂರ ಉಳಿದಿದ್ದಾರೆ ಮಧು ಬಂಗಾರಪ್ಪ. ತಮ್ಮದೇ ಪಕ್ಷದ ಮುಖಂಡರ ವರ್ತನೆಗೆ ಮಧು ಬಂಗಾರಪ್ಪ ಅವರಿಗೆ ಬೇಸರ ಇದೆ ಅಂತ ಹೇಳಲಾಗ್ತಾ ಇದೆ. ಮಧು ಬಂಗಾರಪ್ಪ ಅವರ ಮುನಿಸಿಗೆ ಹಿರಿಯರು ಕಾರಣ ಅನ್ನುವಂತಹ ಕೆಲವೊಂದು ಮಾತುಗಳು ಜೆಡಿಎಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಹೀಗಾಗಿ ಸೋಲಿನ ವಿಶ್ಲೇಷಣೆಯನ್ನ ಹಿರಿಯ ಮುಖಂಡರು ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ? ಅದೇ ವಿಶ್ಲೇಷಣೆಗೆ ಬೇಸರಗೊಂಡಿದ್ದಾರೆ ಮಧು ಅಂತ ಹೇಳಲಾಗ್ತಾ ಇದೆ. ಯಾವ ಕರೆಯನ್ನು ಕೂಡ ಅವರು ರಿಸೀವ್ ಮಾಡ್ತಾ ಇಲ್ವಂತೆ. ಎಚ್.ಡಿ. ಕುಮಾರಸ್ವಾಮಿ ದೇವೇಗೌಡರು ಕಾಲ್ ಮಾಡಿದ್ರು ಕೂಡ ಕಟ್ ಮಾಡ್ತಾ ಇದ್ದಾರಂತೆ. ಕಾಲ್ ರಿಸೀವ್ ಮಾಡ್ತಾ ಇಲ್ವಂತೆ ಮಧು ಬಂಗಾರಪ್ಪ ಅವರು. ಹೀಗಾಗಿ ಮನವೊಲಿಕೆಯ ಪತ್ರವನ್ನ ಬರೆದಿದ್ದಾರಂತೆ ಎಚ್.ಡಿ. ದೇವೇಗೌಡರು. ಮಧು ಮುನಿಸು ದೂರ ಮಾಡೋದಕ್ಕೆ ಇದೀಗ ದೇವೇಗೌಡ್ರೆ ಮುಂದಾಗ್ತಾ ಇದ್ದಾರೆ. ಪತ್ರವನ್ನ ಕೂಡ ಬರೆದಿದ್ದಾರೆ. ಕಾಲ್ ಮಾಡಿದ್ರು ಮಧು ಬಂಗಾರಪ್ಪ ಅವರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಹೀಗಾಗಿ ಖುದ್ದು ದೇವೇಗೌಡ್ರೆ ಪತ್ರವನ್ನ ಬರೆದಿದ್ದಾರೆ. ಪತ್ರವನ್ನ ಬರೆದು ದೇವೇಗೌಡರು ಮನವೊಲಿಕೆ ಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನೆರಡು ದಿನಗಳಲ್ಲಿ ಖುದ್ದು ಮಧು ಬಂಗಾರಪ್ಪ ಅವರನ್ನ ಎಚ್.ಡಿ. ದೇವೇಗೌಡರು ಭೇಟಿಯಾಗೋ ಚಾನ್ಸಸ್ ಕೂಡ ಕಂಡು ಬರ್ತಾ ಇದೆ. ಯಾಕಂದ್ರೆ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ. ಮೊದಲಿಗೆ ಈಗ ಪತ್ರ ಬರೆದಿದ್ದಾರೆ. ನಂತರ ಇನ್ನೊಂದು 2 ದಿನ ಆದ ಮೇಲೆ ಅವರನ್ನ ಮೀಟ್ ಮಾಡಿ ಮಾತುಕತೆಯನ್ನ ನಡೆಸಬಹುದು. ಪಕ್ಷದ ಮುಖಂಡರ ವರ್ತನೆಯಿಂದ ಬೇಸರ ಆಗಿದ್ಯಾ ಹಾಗಾದ್ರೆ ಮಧು ಬಂಗಾರಪ್ಪನವರಿಗೆ? ಆ ಬೇಸರವನ್ನ ಸರಿಪಡಿಸೋದಕ್ಕೆ ದೇವೇಗೌಡರು ನಾನಿದ್ದೀನಿ ಅನ್ನುವಂತ ಅಭಯವನ್ನ ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರಂತೆ. ಪಕ್ಷದ ಚಟುವಟಿಕೆಯಲ್ಲಿ ಭಾಗವಹಿಸಿ ಜವಾಬ್ದಾರಿಯನ್ನ ಹೊತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಜವಾಬ್ದಾರಿ ಇಲ್ಲ ಅಂತ ನೀವು ಬೇಸರ ಆಗೋದು ಬೇಡ ಅಂತ ಅಭಯವನ್ನ ಕೊಟ್ಟಿದ್ದಾರೆ ಲೆಟರ್ ಮುಖಾಂತರವಾಗಿ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಲೋಕಸಭೆ ಚುನಾವಣೆ ಈಗಾಗಲೇ ಸಮೀಪಿಸ್ತಾ ಇದೆ. ಮಲೆನಾಡು ಕರಾವಳಿಯಲ್ಲಿ ಪಕ್ಷ ಸಂಘಟನೆಯನ್ನ ಮಾಡಿ ಅಂತ ಮಧು ಬಂಗಾರಪ್ಪ ಅವರಿಗೆ ದೇವೇಗೌಡರು ಮನವಿ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್ ಕೊಡ್ತಾರೆ. ಜನಾರ್ದನ್ ಹೆಬ್ಬಾರ್, ಮಧು ಬಂಗಾರಪ್ಪ ಅವರಿಗೆ ಬೇಸರ ಇದೆ ಅನ್ನೋದಾದ್ರೆ ಯಾವ ವಿಚಾರಕ್ಕೆ? ಜೊತೆಗೆ ಪತ್ರದಲ್ಲಿ ದೇವೇಗೌಡರು ಏನೇನು ಬರೆದಿದ್ದಾರೆ? ಪ್ರತಿಮಾ, ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಜೊತೆಲಿ ಇಡೀ ರಾಜ್ಯವನ್ನ ಮಧು ಬಂಗಾರಪ್ಪ. ಆದ್ರೆ ಆ ನಂತರದಲ್ಲಿ ಅವರು ಚುನಾವಣೆಯಲ್ಲಿ ನಂತರ ಬೈ ಎಲೆಕ್ಷನ್ ನಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಶಿವಮೊಗ್ಗದಲ್ಲಿ ಸೋತರು. ಆಗ ಆ ನಂತರದಲ್ಲಿ ಪಕ್ಷದಿಂದ ಸಾಕಷ್ಟು ದೂರ ಆಗಿದ್ರು. ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಯಾಕಂದ್ರೆ ಅವರ ಸೋಲಿನ ಬಗ್ಗೆ ಸಾಕಷ್ಟು ವಿಶ್ಲೇಷಣೆಯನ್ನು ಕೂಡ ಕೆಲವರು ಮಾಡಿದ್ರು. ಅದು ಅವರಿಗೆ ಬೇಸರ ತಂದಿದೆ. ಕೆಲವೊಂದು ಮಾತುಗಳನ್ನ ಆಡಿದ್ರು. ಅವರು ಸರಿಯಾಗಿ ಪ್ರಚಾರದಲ್ಲಿ ತೊಡ್ಕೊಂಡಿಲ್ಲ ಅನ್ನೋಂಥ ಮಾತುಗಳನ್ನು ಕೆಲವರು ಆಡಿದ್ರು ಅಂತಲ್ಲ, ಅವರ ಕಿವಿ ಬಿದ್ದಿದೆ ಕೆಲವರು ಆಡಿರುವಂತ ಮಾತು. ಈ ಕಾರಣಕ್ಕಾಗಿ ಪಕ್ಷದ ಚಟುವಟಿಕೆಯಿಂದಲೇ ಸಂಪೂರ್ಣವಾಗಿ ದೂರ ಇದ್ರು. ಕುಮಾರಸ್ವಾಮಿ ಅವ್ರ ಜೊತೆ ಆಗಲಿ, ದೇವೇಗೌಡರ ಜೊತೆ ಆಗಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಿರ್ಲಿಲ್ಲ. ಪಕ್ಷದ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಬಂದಿರಲಿಲ್ಲ. ಈ ಕಾರಣಕ್ಕಾಗಿ ದೇವೇಗೌಡರೇ ಸ್ವತಃ ಅವರಿಗೆ ಒಂದು ಪತ್ರವನ್ನ ಬರೆದು ಅವರ ಮನವೊಲಿಸುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಏನೇ ಸಮಸ್ಯೆ ಇದ್ರೂ ಕುಳಿತು ಮಾತಾಡ್ಕೊಳ್ಳೋಣ, ಅದನ್ನು ಬಗೆಹರಿಸ್ಕೊಳ್ಳೋಣ ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾಕಂದ್ರೆ ಈಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಇಡೀ ರಾಜ್ಯಕ್ಕೆ ರಾಜ್ಯಾದ್ಯಂತ ಓಡಾಡಿರುವಂತ ಮಧು ಬಂಗಾರಪ್ಪ ಈಗ ಲೋಕಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಅವರ ಸಹಾಯ ಪಕ್ಷಕ್ಕೆ ಬೇಕು ಅನ್ನೋಂತ ಒಂದು ವಿಚಾರವನ್ನ ಮನಗಂಡಂತ ದೇವೇಗೌಡರು ಅವರಿಗೆ ಪತ್ರವನ್ನ ಬರೆದು ಏನೇ ಸಮಸ್ಯೆ ಇದ್ರು ಬಂದು ಕುತ್ಕೊಂಡು ಪರಿಹಾರ ಮಾಡ್ಕೊಳ್ಳೋಣ, ಪಕ್ಷದ ಕಚೇರಿಗೆ ಬನ್ನಿ, ಇಲ್ಲ ನಾನೇ ನಿಮ್ ಮನೆಗೆ ಬರ್ತೀನಿ, ಇಲ್ಲ ನೀವು ನಮ್ಮ ಮನೆಗೆ ಬನ್ನಿ, ಏನೇ ಇದ್ರು ಕೂಡ ಮಾತುಕತೆ ಮೂಲಕ ಸಮಸ್ಯೆನ ಪರಿಹರಿಸ್ಕೊಳ್ಳೋಣ ಅಂತೇಳಿ
ಮಧು ಬಂಗಾರಪ್ಪ ಅವರ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಈಗ ದೇವೇಗೌಡರು ಮಾಡ್ತಾ ಇದ್ದಾರೆ. ಅಲ್ಲದೆ ಕುಮಾರಸ್ವಾಮಿ ಅವರು ಸಹಿತ ಈ ಬಗ್ಗೆ ಕೆಲವು ದಿನಗಳ ಹಿಂದೆ ಅವ್ರ ಜೊತೆ ಮಾತುಕತೆಯನ್ನು ಕೂಡ ಮಾಡಿದ್ರು. ಮಧು ಬಂಗಾರಪ್ಪನವ್ರ ಜೊತೆಯಲ್ಲಿ ಹಿಂದೆ ನನ್ನ ಜೊತೆಯಲ್ಲಿ ಅಷ್ಟಾಗಿ ಓಡಾಡ್ತಿದ್ದವ್ರು ಈಗ ಸರ್ಕಾರ ಬಂದ್ಮೇಲೆ ಯಾಕೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಅಂತ ಕೂಡ ಅವ್ರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಈಗ ಈ ಪತ್ರದ ನಂತರದಲ್ಲಿ ಮುಂದಿನ ದಿನದಲ್ಲಿ ಇನ್ನೊಂದು 2-3 ದಿನದಲ್ಲಿ ಖುದ್ದು ದೇವೇಗೌಡರನ್ನ ಮಧು ಬಂಗಾರಪ್ಪ ಭೇಟಿ ಮಾಡೋ ಸಾಧ್ಯತೆ ಇದೆ ಮತ್ತು ಪಕ್ಷದ ಕೆಲವು ಹುದ್ದೆಗಳನ್ನ ಯಾರ್ಯಾರಿಗೆ ಕೊಡಬೇಕು ಅನ್ನೋ ವಿಚಾರವಾಗಿ ಸಹಿತ ಅವ್ರ ಜೊತೆಯಲ್ಲಿ ತೀರ್ಮಾನ ಮಾಡೋದಕ್ಕೆ ಚರ್ಚೆ ಮಾಡೋದು ಸಾಧ್ಯತೆ ಇದೆ. ಮಲೆನಾಡು ಕರಾವಳಿ ಭಾಗದಲ್ಲಿ ಕಾರ್ಯಾಧ್ಯಕ್ಷರನ್ನ ಯಾರು ಮಾಡ್ಬೇಕು, ಆ ಭಾಗದ ಉಸ್ತುವಾರಿಯನ್ನು ಯಾರಿಗೆ ಕೊಡಬೇಕು, ಅದೆಲ್ಲವನ್ನೂ ಕೂಡ ಇವ್ರನ್ನ ಸಲಹೆಯನ್ನ ಪಡೆದೇ ಮಾಡ್ತೀನಿ ಅಂತ ಕೂಡ ದೇವೇಗೌಡರು ಕಳೆದ 2 ದಿನ ನಡೆದ ಮೀಟಿಂಗ್ ನಲ್ಲಿ ಪಕ್ಷದ ಇತರ ಮುಖಂಡರ ಜೊತೆಯಲ್ಲಿ ಹೇಳಿದ್ರು. ಹಾಗಾಗಿ ಮಧು ಬಂಗಾರಪ್ಪನವರ ಸಹಾಯವನ್ನು ಸಂಪೂರ್ಣವಾಗಿ ಪಕ್ಷಕ್ಕೆ ಮತ್ತೆ ಪಡ್ಕೊಳ್ಬೇಕು, ಅವ್ರ ಪಕ್ಷದಲ್ಲಿ ಈಗ ಆಕ್ಟಿವ್ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಮತ್ತೆ ಮೇನ್ ಸ್ಟ್ರೀಮಿಗೆ ತರಬೇಕು ಅಂತ ಒಂದು ಪ್ರಯತ್ನವನ್ನ ದೇವೇಗೌಡರು ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕಾರಣ ಮಧು ಬಂಗಾರಪ್ಪನವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ಸೋತಿರೋದ್ರ ಜೊತೆಗೆ ಪಕ್ಷದಲ್ಲಿ ಕೆಲವು ಬೆಳವಣಿಗೆ ಆಗಿರುವುದು ಸಹಿತ ಮಧು ಬಂಗಾರಪ್ಪನವರಿಗೆ ಸಾಕಷ್ಟು ಬೇಸರವನ್ನು ತಂದಿದೆ. ಅದು ನೇರವಾಗಿ ಹೇಳ್ಕೊಂಡಿದ್ದಾರೆ. ಹೊರಟ್ಟಿ ಅವರಿಗೆ ಮತ್ತು ವಿಶ್ವನಾಥ್ ಅವರಿಗೆ ಸಚಿವ ಸ್ಥಾನ ನೀಡಿದ್ರು, ಉತ್ತಮ ಅನ್ನುವಂತ ಮಾತನ್ನು ಹೇಳಿದ್ರು. ಕೆಲವರಿಗೆ MLC ಅಥವಾ ಇನ್ನಿತರ ಬೇರೆ ಬೇರೆ ಹುದ್ದೆಗೆ ನೀಡಿದಂತ ವಿಚಾರಗಳು ಸಹಿತ ಸರಿಯಲ್ಲ, ಪಕ್ಷ ನಡ್ಕೊಂಡಿದ್ದ ರೀತಿ ಸರಿಯಲ್ಲ ಅನ್ನೋಂತ ಮಾತನ್ನು ಕೂಡ ನೇರವಾಗಿಯೇ ಮಧು ಬಂಗಾರಪ್ಪ ಹೇಳಿದ್ರು. ಹಾಗಾಗಿ ಅವರು ಸಾಕಷ್ಟು ಮುಂಚ್ಕೊಂಡಿದ್ದಾರೆ ಅನ್ನೋಂಥದ್ದು ಅರ್ತಿರುವಂತಹ ಹಿನ್ನೆಲೆಯಲ್ಲಿ ದೇವೇಗೌಡರಿಗೆ ಅವರ ಮನವೊಲಿಸುವಂತ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಪ್ರತಿಮಾ, ಅಂದ್ರೆ ಜನಾರ್ದನ್ ಹೆಬ್ಬಾರ್ ಇಲ್ಲಿ ಒಂದ್ ಕಡೆ ಲೋಕಸಭಾ ಉಪಚುನಾವಣೆಯಲ್ಲಿ ಸೋತಿರುವ ವಿಚಾರಕ್ಕೆ ಮುನಿಸು ಒಂದ್ ಕಡೆ ಆದ್ರೆ, ಪಕ್ಷದ ಹಿರಿಯ ನಾಯಕರ ನಡೆ ಬಗ್ಗೆನೇ ಅವರಿಗೆ ಅಸಮಾಧಾನ ಇದೆ ಅನ್ನೋದಾದ್ರೆ ಪರ್ಟಿಕ್ಯುಲರ್ ಆಗಿ ಯಾರ ನಡೆಯಿಂದ ಅಸಮಾಧಾನ ಇದೆ ಅನ್ನೋದೇನಾದ್ರೂ ಗೊತ್ತಾಗ್ತಾ ಇದೆಯಾ? ಮಧು ಅವರ ನಡೆಯಿಂದ ಗೊತ್ತಾಗೋದಂದ್ರೆ ಪಕ್ಷದಲ್ಲಿ ಕೆಲ ಪ್ರಮುಖರೆಲ್ಲ ತೆಗೆದುಕೊಂಡಂತ ನಿರ್ಣಯಕ್ಕೆ ಅವರು ಸಾಕಷ್ಟು ಬೇಸರ ಆಗಿದ್ದಾರೆ. ಯಾಕಂದ್ರೆ ಕಳೆದ ನಾಮನಿರ್ದೇಶನ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿಗೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಸಹಿತ ಅವ್ರ ಹೆಸರು ಕೂಡ ಕೇಳಿದ್ರು. ಆದ್ರೆ ಅವರು ತಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ ಹೊರತು ಈ ತರ ಪರಿಷತ್ ಚುನಾವಣೆಗೆ ಬರಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಆ ಸಂದರ್ಭದಲ್ಲಿ ಅವರು ಸೂಚನೆ ಮಾಡುವಂತ ವ್ಯಕ್ತಿಯನ್ನು ಕೂಡ ಆಯ್ಕೆ ಮಾಡಿರಲಿಲ್ಲ. ಹೀಗೆ ಬೇರೆ ಬೇರೆ ಸಂದರ್ಭದಲ್ಲಿ ಕೆಲವರು ಆಡಿರುವಂತ ಮಾತು ಕೂಡ ಅವರ ಕಿವಿಗೆ ಮುಟ್ಟಿದೆ. ಆ ಕಾರಣಕ್ಕಾಗಿ ಬೇಸರಗೊಂಡಿದ್ದಾರೆ. ಪ್ರತಿಮಾ, ಧನ್ಯವಾದ ಜನಾರ್ದನ್ ಹೆಬ್ಬಾರ್ ತಮ್ಮೆಲ್ಲ ಮಾಹಿತಿಗೆ.